ಯಾವ ರೀತಿ ನಮ್ಮ ಸರ್ಕಾರದ ಆಡಳಿತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮತ್ತು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಏನು ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭಾಳಷ್ಟು ಅದ್ಭುತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದ ಕಡೆಗೆ ತಿರುಗಿ ನೋಡುವಂಥ ಒಂದು ಕಾರ್ಯವೈಖರಿಗಳನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಅಂದರೆ ಬಹುಶಃ ನಮ್ಮ ವಿರೋಧ ಪಕ್ಷದವರಿಗೆ ಇವತ್ತು ನಿದ್ದೆ ಬರ್ತಾ ಇದೆ. ಅವರಿಗೆ ಒಂದು ಕಡೆಗೆ ಸೋಲು ಅನುಭವಿಸಿ ಸೋಲನ್ನು ಉಂಡು ಅದನ್ನು ಅವರಿಗೆ ಜೀರ್ಣವನ್ನು ಮಾಡಿಕೊಳ್ಳಲಾರದಂತೆಯೇ ಇರುವಂಥ ವ್ಯಕ್ತಿಗಳು ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಹಿಡಿದು ಇಡೀ ರಾಜ್ಯದಿಂದ ಹಿಡಿದು ಇಡೀ ದೇಶದಲ್ಲಿನೇ ನಮ್ಮ ಕರ್ನಾಟಕದ ಮೇಲೆ ಬಿಜೆಪಿಯವರು, ಮುಖ್ಯವಾಗಿ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರಗಳನ್ನು ಅಸ್ಥಿರಗೊಳಿಸಬೇಕಂತೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಳ್ಳಾರಿಯಲ್ಲಿರುವಂಥ ಬಿಜೆಪಿ ನಾಯಕರು ಕೂಡ ಇಲ್ಲ ಸಲ್ಲದ ಆರೋಪಗಳನ್ನು ಕಾಂಗ್ರೆಸ್ ಮೇಲೆ ಮಾಡ್ತಾರೆ. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮತ್ತು ನಮ್ಮ ಎಲ್ಲ ಸಚಿವರನ್ನ ಒಳಗೊಂಡಂತೆ ಅವರು ಪ್ರತಿಯೊಂದು ಪ್ರೆಸ್ ಮೀಟಲ್ಲಿ ಕೂಡ ನಾವು ಮಾಡಿದಂಥ ಸಾಧನೆಗಳನ್ನು ಭಿನ್ನವಾಗಿ ರೂಪಿಸುವಂಥ ಒಂದು ಕೆಲಸ ಇವತ್ತು ಬಿಜೆಪಿಯ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ JDS ಅವರು ಕೂಡ ಸೇರ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ಅವರು ಕೋಲಿಷನ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಮಿಕ್ಸ್ ಆಗಿ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿಯಾಗಿ JDS ಅವ್ರಿಗೆ ಜನತಾದಳ ಎಸ್ ಅಂತೇಳಿ ಇಟ್ಕೊಂಡು, ಸೆಕ್ಯುಲರ್ ಅಂತೇಳಿ ಇಟ್ಕೊಂಡು ಬಿಜೆಪಿ ಕೋಮುವಾದಿಗಳ ಜೊತೆಗೆ ಹೋಗಿ ಇವತ್ತು ಅವರ ಕೇಂದ್ರದಲ್ಲಿ ಅಧಿಕಾರವನ್ನು ಸಂಪಾದನೆ ಮಾಡಿಕೊಂಡು JDS ಇಲ್ಲಿ ಕರ್ನಾಟಕದಲ್ಲಿ ಮತ್ತೆ ಬೆಳೆಯುವಂಥ ಕೆಲಸ ಮಾಡ್ತಾ ಇದೆ. ಆದರೆ ಜನಗಳು ಈಗಾಗಲೇ ಕೂಡ ಕರ್ನಾಟಕ ರಾಜ್ಯದ ಜನಗಳು ಮುಖ್ಯವಾಗಿ ಇವತ್ತು ಆ ಎರಡೂ ಪಕ್ಷಗಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತೇಳಿ ಜನ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ಅದ್ಭುತವಾಗಿ ಅಭಿವೃದ್ಧಿಯ ಜೊತೆಗೆ ಹಲವಾರು ಬಡವರಿಗೆ ಹೊಟ್ಟೆ ತುಂಬ 3 ಹೊತ್ತು ಊಟಗಳನ್ನು ಕೊಡ್ತಾ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಸುಮಾರು ಒಂದು ವರ್ಷಕ್ಕೆ 62,000 ಕೋಟಿ ರೂಪಾಯಿಯನ್ನ ನಮ್ಮ ರಾಜ್ಯದ ಪ್ರತಿಯೊಬ್ಬ ಬಡ ಜನರಿಗೆ ಕೊಡುವಂಥ ಒಂದು ಕೆಲಸ ನೇರವಾಗಿಯೇ ಡೈರೆಕ್ಟ್ ಆಗಿನೇ ಅಂದರೆ ಅವರ ಅಕೌಂಟ್ಗಳಿಗೆ 2,000 ರೂಪಾಯಿ ಹಾಕೋದ್ರ ಮೂಲಕ, ಅದರ ಜೊತೆಗೆ ಗೃಹಲಕ್ಷ್ಮಿ ಮೂಲಕ, ಈ ಪಂಚ ಯೋಜನೆಗಳ ಮೂಲಕ ಇವತ್ತೇನು ನಮ್ಮ ವಿದ್ಯುತ್ತನ್ನು ಫ್ರೀ ಕೊಡೋದರಿಂದ ಹಿಡಿದು ಈ ಶಕ್ತಿ ಯೋಜನೆಯಲ್ಲಿ ಕೂಡ ಅದ್ಭುತವಾಗಿ ಹೆಣ್ಣುಮಕ್ಕಳಿಗೆ ಫ್ರೀ ಪ್ರಯಾಣ ದರ ಮಾಡುವಂಥ ಒಂದು ಫ್ರೀಯಾಗಿ ಓಡಾಡುವಂಥ, ಇಡೀ ರಾಜ್ಯದಂತ ಫ್ರೀಯಾಗಿ ಓಡಾಡುವಂಥ ಒಂದು ಯೋಜನೆಯಿಂದ ಹಿಡಿದು ಯುವ ನಿಧಿಯಿಂದ ಹಿಡಿದು ಕೂಡ ಇವತ್ತು ರಾಜ್ಯದಲ್ಲಿನೇ ಪ್ರಥಮ ಬಾರಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸುಮಾರು 62,000ರಿಂದ 65,000 ರೂಪಾಯಿ ಕೋಟಿಗಳನ್ನು ಬಡ ಜನರಿಗೆ ತಲುಪಿಸಿ ಕೆಲಸ ಮಾಡುವಂಥದ್ದನ್ನು ಇವತ್ತು ಈ ವಿರೋಧ ಪಕ್ಷದವರು ಅವರಿಗೆ ಜೀರ್ಣಿಸ್ಕೊಳ್ಳುವಂಥ ಒಂದು ಶಕ್ತಿ ಅವರಿಗಿಲ್ಲ. ವಿನಾಕಾರಣ ಅಪಾದನೆ ಮಾಡ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಆದರೆ ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಇವತ್ತು ಬಿದ್ದೋಗುತ್ತೆ, ಇವತ್ತು ಅವರಲ್ಲಿ ಒಬ್ರಿಗೊಬ್ಬರಾಗಿ ಒಂದಾಗಿಲ್ಲ ಅಂತೇಳಿ ಇವತ್ತು ತಾವು ನಮ್ಮ ವಿಜಯನಗರ ನಮ್ಮ ಭಾಗದ, ನಮ್ಮ ಕರ್ನಾಟಕದ ಭಾಗದ, ಕಲ್ಯಾಣ ಕರ್ನಾಟಕದ ಭಾಗದಿಂದ ಕೂಡ ನಮ್ಮ ಸಾಧನಾ ಸಮಾವೇಶವನ್ನು ನಾವು ಕಳೆದ ತಿಂಗಳು ನಾವು ಮಾಡಿದ್ದೀವಿ. ಅದರಲ್ಲಿ ಜನಗಳು ಎಷ್ಟು ಸಂತೋಷವಾಗಿದ್ರೆ ಅಂತೇಳಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ನಾವು ನೋಡಿರ್ತೀವಿ. ಇಲ್ಲೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಭಾಳ ಖುಷಿಯಿಂದ ಬಂದು ನಮ್ಮ ಸರ್ಕಾರ ನಮಗೆಲ್ಲ ದುಡ್ಡು ಕೊಡ್ತಾ ಇದೆ, ಅದರ ಜೊತೆಗೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಬೆಳೆಸಿದೆ ಅನ್ನುವಂಥ ವಿಚಾರವನ್ನು ಹೇಳಿ ಹಾಡು ಹೊಗಳಿ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡುತ್ತಿದ್ದಾರೆ. ಅಂಥ ಸಾಧನೆಗಳನ್ನು ಪ್ರತಿಯೊಂದು ಡಿವಿಷನಲ್ಲಿ ಕೂಡ ಕರ್ನಾಟಕ ಇವತ್ತು ಸರ್ಕಾರ ಇವತ್ತು ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಯವರ ತವರು ಜಿಲ್ಲೆಯಾದಂಥ ಮೈಸೂರಲ್ಲಿ ಕೂಡ ಮಾಡಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಮಾಡುವಂಥದ್ದು ಕೆಲಸ ಇವತ್ತು ನಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳುವಂಥದ್ದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತು ಬಿಜೆಪಿಯವರು ಆ ಸಾಧನಾ ಸಮಾವೇಶವನ್ನು ಭಾಳಷ್ಟು ವ್ಯಂಗ್ಯವಾಗಿ ಮಾತಾಡ್ಕೊಳ್ಳುವಂಥ ಒಂದು ವಿಚಾರವನ್ನು ನಾನು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ. ಅವರಿಗೆ ನಮ್ಮನ್ನು ಬೈಲಿಲ್ಲ ಅಂದರೆ ಅವರಿಗೆ ಊಟ ಕೂಡ ಜೀರ್ಣ ಆಗೋದಿಲ್ಲ ಅಂತ ಒಂದು ವ್ಯವಸ್ಥೆಗೆ ಬಂದುಬಿಟ್ಟಿದ್ದಾರೆ. ರಾತ್ರಿ ನಿದ್ದೆಯಿಂದ ಹಿಡಿದು 2028ರ ಎಲೆಕ್ಷನ್ನಲ್ಲಿ ಕೂಡ ಅವರು ಒದ್ದಾಡ್ತಿದ್ದಾರೆ. ಇವತ್ತು ಏನು ಮಾಡಬೇಕಪ್ಪ ಅಂತೇಳಿ ಇವತ್ತು ಕಾಂಗ್ರೆಸ್ನ ಇವತ್ತೇನು ಅಭಿವೃದ್ಧಿಯ ಜೊತೆಗೆ ಈ ಬಡ ಜನರಿಗೆ ಕೊಡುವಂಥ ಒಂದು ವಿಚಾರವನ್ನು ನೋಡಿದ್ರೆ ಭಾಳಷ್ಟು ಅದ್ಭುತವಾಗಿ ಕರ್ನಾಟಕದ ರಾಜ್ಯ
ಜನರು ಭಾಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿದು ಇದನ್ನು ಯಾವ ರೀತಿ ಶಾಂತಿಯನ್ನು ಕದಡಿಸ್ಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೂಡ ನನ್ನ ಮೇಲೆ ಕೂಡ ರಾಜ್ಯ ಸರ್ಕಾರನ ಬೆಳೆಸ್ಬೇಕಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಗೂಬೆ ಕೂರಿಸಿ ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂಥ ಪರಿಸ್ಥಿತಿ ಬಂತು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಿಲ್ಲ. ನಮ್ಮ ಬಳ್ಳಾರಿ ನಾಯಕರಿಗಂತೂ BJP ನಾಯಕರಿಗೆ ಭಾಳಷ್ಟು ಒಂದು ಭಾಳ ಸಿಹಿ ಉಂಡಂಥದ್ದು ಆಗ್ತಾ ಇದೆ. ಇದು ಭಾಳಷ್ಟು ತಾತ್ಕಾಲಿಕ, ಮುಂದೆ ಒಂದು ದಿನ ನೋಡ್ತಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ BJP ನಾಯಕರು ಮಾನ್ಯ